ಹೌದು, ಫಸ್ಟ್ ಟೈಮ್ ಅವರು ಅಂದರೆ ಅವ್ರದ್ದು ಫಿಲ್ಮಾಗ್ರಫಿ ನೋಡ್ರಿ ಪಿ ಆರ್ ಕೆದಲ್ಲಿ ತುಂಬ ಕಂಟೆಂಟ್ ಬೇಸ್ ಮಾಡಿದ್ದಾರೆ. ಆಮೇಲೆ ಅಪ್ಪು ಸರ್ ಅವಾಗಿಂದನೂ ಈಸ್ ಬ್ಯಾಕ್ಡ್ ಕಂಟೆಂಟ್. ಇದರಲ್ಲೂ ಕಂಟೆಂಟ್ ಇದೆ, ಇಲ್ಲ ಅಂತಲ್ಲ, ಮೋರ್ ಕಮರ್ಷಿಯಲ್ ಕಂಟೆಂಟ್ ಇದೆ ಕಂಪೇರ್ಡ್ ಟು ಅವರ್ ಪ್ರೀವಿಯಸ್ ಫಿಲ್ಮ್ಸ್. ಬಟ್ ಎಸ್, ಎಲ್ಲದಕ್ಕೂ ಒಂದು ಮೊದಲನೇದಂತ ಇರುತ್ತಲ್ವ. ಅವ್ರು ಫಸ್ಟ್ ಟೈಮ್ ಅವರು ಪಿ ಆರ್ ಕೆಯಿಂದ, ಬಟ್ ವಜ್ರೇಶ್ವರಿ ಮಾಡಿರೋ ಕಮರ್ಷಿಯಲ್ ಸಿನಿಮಾಸ್ ನಾವು ಯಾರೂ ಮಾಡೇ ಇಲ್ಲ. ಸೊ ಏನು ಅವ್ರಿಗೂ ಏನು ಫಸ್ಟ್ ಟೈಮ್ ಏನಲ್ಲ. ಪಕ್ಕಾ ಬಂದ್ವಿ. ಯಾ ಹೇಳಿದ್ರು ಸರ್, ನಮ್ಮ ಮೇಡಮ್ಗೆ ಹೇಳಿದ್ವಲ್ಲ ಸರ್, ಶಾರದಾ ಮೇಡಮ್ಗೆ ಮಳೆ ಕೆಲವು ಏನಾಯಿತು ಈಗ ಮಾರ್ಚಲ್ಲಿ ಕೆಲವು ನೀವು ಲಾಸ್ಟ್ ವೀಕ್ ಆಫ್ ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕಲ್ಲಿ ಮಳೆ ಬಂದಿರೋದ್ರಿಂದ ಕೆಲವು ದಿನ ಶೂಟಿಂಗ್ ಆಗಲಿಲ್ಲ. ಆವತ್ತಿನ ದಿನ ಇದ್ದಿದ್ದು ಆರ್ಟಿಸ್ಟ್ ಕಾಂಬಿನೇಷನ್ ಮತ್ತೆ ನಮಗೆ ಸಿಕ್ಕಲಿಲ್ಲ. ಅದೇ ಎಲ್ಲ ಜೊತೆಗೆ ಈಗ ಅತುಲ್ ಸರ್ ತುಂಬ ಬ್ಯುಸಿ ಇದ್ರು. ಅತುಲ್ ಕುಲಕರ್ಣಿ ಅವ್ರು ಮಾಡಿದ್ದಾರೆ ಪಿಕ್ಚರಲ್ಲಿ. ಆಮೇಲೆ ತಾರಾ ಬಳಗ ಬಗ್ಗೆ ಮಾತಾಡಬೇಕು ಇದರಲ್ಲಿ. ಅತುಲ್ ಕುಲಕರ್ಣಿ ಆಗಲಿ, ಸಂಪದ, ಇಲ್ಲಿ 3 ಜನ ಇವರು ಲೀಡ್ ಬಿಟ್ಟು, ಅತುಲ್ಲು, ಆದಿತ್ಯ ಅವರು, ಜಾಲಿ ಜಾಕ್, ಸಾಧು ಕೋಕಿಲ, ಪುನೀತ್ ರುದ್ರನಾಗ್, ಡಾಕ್ಟರ್ ಸೂರಿ, ಹರಿಣಿ, ಶ್ರುತಿ ಮೇಡಮ್, ಶ್ರುತಿ ಮೇಡಮ್ ಮಾಡಿದ್ದಾರೆ. ತುಂಬ ಜನ ಆಮೇಲೆ ರಾಹುಲ್ ದೇವ್ ಶೆಟ್ಟಿ ಅಂತ, ಪೂರ್ಣಚಂದ್ರ ಮೈಸೂರು ಇದ್ದಾರೆ. ರಾಹುಲ್ ದೇವ್ ಶೆಟ್ಟಿ ಅಂದ್ಬಿಟ್ಟು ಅವರು ಜಾಣ ಮತ್ತು ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಮಾಡಿದರು. ತುಂಬ ವರ್ಷದ ನಂತರ ಅವರು ಮತ್ತೆ ಸಿನಿಮಾ ಮಾಡ್ತಿದ್ದಾರೆ. ತುಂಬ ಜನ ಇದ್ದಾರೆ. ತಾರಾ ಬಳಗ ತುಂಬ ದೊಡ್ಡದಾಗಿದೆ ಸರ್ ಅದರಲ್ಲಿ. ಸೊ ಆ ಡೇಟ್ಸ್ಗಳು ಮಿಸ್ ಮ್ಯಾಚ್ ಆಯಿತು ಮತ್ತೆ ಬರೋಷ್ಟಲ್ಲಿ ಒಂದು. ಇನ್ನೊಂದು ಅಗೇನ್ ನಮಗೆ ಬ್ಲೇಮ್ ಅಂತಂದರೆ ಐ ಥಿಂಕ್ ಆವಾಗ ಪ್ಲ್ಯಾನ್ ಮಾಡಿದಾಗ ಕರೆಕ್ಟಾಗಿತ್ತು ಸರ್. ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್. ನಾನು ಮಳೆ ನಿಲ್ಲಿಸು ಅಂದರೆ ಹಂಗೆ ನಾನು ನಿಲ್ಸೋಕೆ ಆಗ್ತಿರ್ಲಿಲ್ಲ. ನನಗೆ ಆಗ್ತಿದೆ ಸರ್. ಮಲ್ಟಿಪಲ್ ಚಾನಲ್ಸ್ ಜೊತೆ ಮಾತುಕತೆ ನಡೀತಿದೆ. ಅಲ್ಲ ಹಾಗೇನಿಲ್ಲ, ಮಾತುಕತೆ ನಡೀತಿದೆ. ಎಲ್ಲ ಚಾನಲ್ಸ್ ಜೊತೆ ಮಾತುಕತೆ ನಡೀತಿದೆ. ಒನ್ಸ್ ಫೈನಲ್ ಆದರೆ ನಾವೇ ಅನೌನ್ಸ್ ಮಾಡ್ತೀವಿ ಸರ್. ಆ ಥರ ನಮ್ಗೆ ಯಾರೇನು ಆ ಥರ ಹೇಳಿಲ್ಲ ಸರ್. ಐ ಡೋಂಟ್ ನೋ. ಸಿ ಏನೇನೋ ಉಟ್ಕೊಳ್ಳೋದು ಸರ್, ಆ ಥರ ಏನು ಹೇಳಿಲ್ಲ ಸರ್. ಸಡನ್ ಆಗಿ ಎದ್ದು ನಿಂತ್ಬಿಟ್ರಪ್ಪ ಎಲ್ರು. ಓಕೆ, ಮೈಸೂರಲ್ಲಿರೋ ಡಂಪ್ಯಾರ್ಡಲ್ಲಿ ಶೂಟ್ ಮಾಡಿದ್ವಿ. ನಿಜವಾಗ್ಲೂ ಅಲ್ಲಿ ಹೋದಾಗ ಗೊತ್ತಾಯ್ತು ಈ ಊರಲ್ಲಿ ಎಷ್ಟು ಕಸ ಇದೆ ಅಂತ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಫ್ಕೋರ್ಸ್ ಫೋಟೋಸ್ ನೋಡಿದ್ದೆ ಎಲ್ಲ, ಬಟ್ ಅಲ್ಲಿ ಹೋದಾಗ ಅಂದರೆ ಬೆಟ್ಟ ಥರ ಇದೆ ಫುಲ್. ನಾವೆಲ್ಲರೂ ಈ ಚಿಕ್ಕಮಂಗ್ಳೂರು ಕಡೆ ಹಿಲ್ ಸ್ಟೇಷನ್ ನೋಡಿದಾಗಿದೆ, ಅದೇ ಥರ ಬೆಟ್ಟ ಆಗೋಷ್ಟು ಕಸ ಇದೆ. ಆ್ಯಂಡ್ ಅಲ್ಲಿರೋರು ತುಂಬ ಕಷ್ಟಪಡ್ತಿದ್ದಾರೆ. ನಮಗೆ ಒಂದು ಸ್ವಲ್ಪ ಹೊತ್ತಿದ್ದೇನೆ ಲೈಕ್ ಉಸಿರಾಡೋಕೆ ಕಷ್ಟ ಆಗ್ತಿತ್ತು ಅಲ್ಲೇ. ಬಟ್ ಅಲ್ಲಿರೋರು ನೋಡಿದ್ರೆ ಅವ್ರಿಗೆ ಏನು ಬೇಜಾರಿಲ್ಲದೆ ಕೆಲಸ ಮಾಡ್ತಾರೆ. ಆ್ಯಂಡ್ ಅವ್ರು ಕೇಳಿದಾಗ್ಲೂ ನಾನು ಅದೇ ಕೇಳಿದೆ, ಹಿಂಗೆ ನಿಮಗೆ ಸ್ಮೆಲ್ ಆಗಲಿ ನಿಮಗೆ ಕಷ್ಟ ಆಗಲ್ವ ಅಂತ. ಅಭ್ಯಾಸ ಆಗ್ಬಿಟ್ಟಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಗೆ ನೋಡಿ ಒಂದು ಸ್ವಲ್ಪ ಹೊತ್ತಲ್ಲಿ ಹೋದಾಗಲೂ ಒಂಚೂರು ಕೆಮ್ಮು ಬಂದಂಗೆಲ್ಲ ಆಯಿತು. ಬಟ್ ಸೇಮ್ ಥಿಂಗ್ ಅವ್ರನ್ನ ಕೇಳಿದೆ, ಅದೇ ಹೇಳಿದ್ರು, ಅಭ್ಯಾಸ ಆಗ್ಬಿಟ್ಟಿದೆ ಸರ್, ನಡೀತಾ ಇದೆ, ಏನು ಮಾಡಲೇಬೇಕಲ್ಲ ಅಂತ. ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅಂಥ ಒಂದು ಕೆಲಸನ ಅಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಅವ್ರು ಮಾಡ್ತಿದ್ದಾರೆ. ಆ್ಯಂಡ್ ಮಾಡ್ತಿರೋದು ಯಾರು ನಮಗೋಸ್ಕರ. ಆ್ಯಂಡ್ ಅಲ್ಲಿ ನಾನು ನಿಜವಾಗ್ಲೂ ಅರ್ಥ ಆಯಿತು, ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಲೈಕ್ ಲಾಸ್ಟ್ ನೀವು ಕೇಳೋದಲ್ಲ, ಈ ಹಸಿ ಕಸ ಒಣ ಕಸವನ್ನು ಸೆಗ್ರಿಗೇಟ್ ಮಾಡೋದ್ರಿಂದ ಅವ್ರು ಮಾಡ್ತಿರೋ ಕೆಲಸಕ್ಕೆ ನಿಜವಾಗ್ಲೂ ಹೆಲ್ಪ್ ಮಾಡ್ದಂಗೆ. ಯಾಕಂದರೆ ಅದನ್ನು ಮಾಡೋದು ತುಂಬ ಕಷ್ಟ. ಆ್ಯಂಡ್ ಅದನ್ನು ಮಾಡೋದ್ರಿಂದ ಆದಷ್ಟು ನಾವು ರೀಸೈಕಲ್ ಮಾಡೋದಾಗಲಿ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಡೆಫಿನೆಟ್ಲಿ ಪ್ರತಿಯೊಬ್ಬರು ಈ ವಿಷಯಕ್ಕೆ ತುಂಬ ಗಮನ ಕೊಡಬೇಕು. ಕಸ ಅನ್ನೋದು ಜಾಸ್ತಿ ಆಗ್ತಾನೇ ಇದೆ. ಆ್ಯಂಡ್ ಆದಷ್ಟು ವೇಸ್ಟ್ ಸೆಗ್ರಿಗೇಷನ್, ವೇಸ್ಟ್ ಮ್ಯಾನೇಜ್ಮೆಂಟ್ನ ನಾವು ಮಾಡಲೇಬೇಕು.